ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸುಮಾ ಡಾಟ್ ಚಿಮ್ಮಿ. ಸೊ ಕ್ವಿಕ್ಕಾಗಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ನಮ್ಮಮ್ಮ ಒಂದು ರಂಗೋಲೆ ಬಿಡುವಂಥ ವ್ಲಾಗ್ನ. ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮಮ್ಮ ತುಂಬ ಅಂದರೆ ಈ ಥರ ಚೆನ್ನಾಗಿ ಬಿಡ್ತಾ ಇದ್ದಾರೆ ಅಂದರೆ ಅದು ಬಾಲ್ಯದಿಂದನೇ ತರಬೇತಿ ಆಗಿರುತ್ತೆ, ತಂದೆ ಮನೇಲೇ ತರಬೇತಿ ಆಗಿರುತ್ತೆ ಅನ್ನೋದಂತೂ ಸತ್ಯ. ಸೊ ನೋಡಿ ಎಷ್ಟು ಚೆನ್ನಾಗಿ ಎಳೆ ಎಳೆ ರಂಗೋಲಿ. ನನಗೊಂದು ಕ್ಯೂರಿಯಾಸಿಟಿ ಅಂದರೆ ಅವ್ರು ಬಿಡ್ತಾ ಇರಬೇಕಾದ್ರೆ ನೋಡಿದಾಗ ಎಷ್ಟು ಯಾವ ಲಿಂಕ್ಸ್ ಆ್ಯಡ್ ಮಾಡ್ತಾರೆ, ಯಾವ ಲಿಂಕ್ಸ್ ತೊಗೊಂಡು ಜಾಯಿನ್ ಮಾಡ್ತಾರೆ, ಅದೇನೇ ಒಂದು ಕ್ಯೂರಿಯಾಸಿಟಿ ಆಗಿತ್ತು. ಸೊ ಎಲ್ಲೂ ಒಂದು ನಮ್ಮ ಅಮ್ಮ ಬಿಡೋ ಅಂಥ ಅಳತೆಗೇ ನಾನು ತೊಗೊಂಡೋಗಿ ಹೋಲ್ಡ್ ಮಾಡಿದ್ರು. ಯಾಕಂದರೆ ನಮ್ಮಪ್ಪ ವಾಕಿಂಗ್ ಹೋಗ್ತಾಯಿದ್ರು. ಇಟ್ಸ್ ಆಲ್ರೆಡಿ ಈವ್ನಿಂಗ್ 4:30 ಆರ್ 5. ಸೊ ನಮ್ಮಪ್ಪ ವಾಕಿಂಗ್ ಹೋಗ್ತಾಯಿದ್ರು. ಸೊ ಅಲ್ಲಿವರೆಗೂ ಹೋಲ್ಡ್ ಮಾಡಿದ್ರು. ಆಮೇಲೆ ಕಂಟಿನ್ಯೂಷನ್ ಸ್ಟಾರ್ಟ್ ಆಯಿತು. ಸೊ ನೋಡಿ ಎಷ್ಟು ಅವರು ತುಂಬ ಲೈಫ್ ಸ್ಟೈಲ್ ರೊಟೀನ್ನ ಮೇಂಟೈನ್ ಮಾಡ್ತಾರೆ. ಈ ಟೈಮ್ಗೆ ಇದೇ ಆಗಬೇಕು ಅಂತ. ಸೊ ನೋಡಿ ಹೋದರು ವಾಕಿಂಗ್ಗೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ. ನನಗೂ ಕೂಡ ನಾನು ರಂಗೋಲಿ ಕಲ್ತಿಲ್ಲ ಸ್ನೇಹಿತರೆ. ನನಗೂ ಕೂಡ ರಂಗೋಲಿ ಅದೆಲ್ಲ ಬಿಡಿಸ್ಬೇಕು ಅನಿಸುತ್ತೆ. ಸೊ ಒಂದು ಟೈಮ್ ಬಂದಾಗ ನಾನು ಇದೆಲ್ಲ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಲಿಂಕ್ಸ್ ಎಲ್ಲ ಲೀಲಾಜಾಲವಾಗಿ ಒಂದು ಸ್ಪ್ಯಾನ್ ಆಫ್ ಎ ಟೈಮಲ್ಲಿ ಆ್ಯಡ್ ಮಾಡಿಬಿಟ್ರು ನೋಡಿ. ಸೊ ನೋಡಿ ಈ ಥರ ಒಂದು ಮನೆ ಮುಂದೆ ರಂಗೋಲಿ ಇದ್ದರೆ ಒಂದು ಹೆಣ್ಮಗು ನಗ್ತಾ ಇರೋ ಥರ ಅನಿಸುತ್ತೆ. ಸೊ ಅದನ್ನು ಒಂದು ನಿಮಿಷದಲ್ಲಿ ನಾವು ಹೊಸ್ಕಾಕ್ಬಿಡ್ಬೋದು. ಆಮೇಲೆ ರಂಗೋಲಿನ ಒಂದು 5 ನಿಮಿಷದಲ್ಲಿ ಬಿಡ್ಬೋದು. ಒಂದು ಸ್ವಲ್ಪ ನಾವು ಅಳಿಸ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಸೊ ನೋಡಿ ನನ್ನ ಫೇಸ್ ಜೊತೆ ಕ್ಯಾಪ್ಚರ್ ಮಾಡಿ ಒಂದು ವ್ಯೂ ತೊಗೊಳ್ಳೋಣ ಅಂತ ನಾನು ಟ್ರೈ ಮಾಡಿದೆ. ಸೊ ನೋಡಿ ಅಂದರೆ ಡಿಸ್ಟೆನ್ಸ್ ಆಗ್ತಾಯಿದೆ ನನ್ನ ಮುಖಕ್ಕೂ ರಂಗೋಲಿಗೂ ಅಂದ್ಬಿಟ್ಟು ಸ್ವಲ್ಪ ಕೂತ್ಕೊಂಡು ಆದಷ್ಟು ಕ್ಯಾಪ್ಚರ್ ಮಾಡಿದೆ. ಸೊ ನನ್ನ ಫೇಸ್ ಜೊತೆ ಎದುರುಗಡೆ ಆಬ್ಜೆಕ್ಟ್ಸ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ಸ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಮ್ಮದು ಅಂದರೆ ಒಂದು ಫೇಸ್ ಬ್ಯೂಟಿ ಜೊತೆ ಅದನ್ನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಲೇ ನಾನು ಹೇಳ್ತೀನಿ. ಸೊ ಆಫ್ಟರ್ ದಟ್ ಇದಾದಮೇಲೆ ನಾನು ನಮ್ಮ ಅಮ್ಮಂದು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ ನಮ್ಮಮ್ಮ ಫ್ಲವರ್ ಪ್ಲಕ್ಕಿಂಗ್ ಮಾಡ್ತಾ ಇದ್ದಾರೆ, ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.